ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಾಸಲ್ಲಿ ನಾನು 2025ರಲ್ಲಿ ಇರುವಂತಹ ಪ್ರಮುಖ ಸ್ಕೀಮ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ನಾನು ಇಂಪಾರ್ಟೆಂಟ್ ಆಗಿರುವ 20 ಸ್ಕೀಮ್ಸ್ಗಳನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸ್ಕೀಮ್ಗಳನ್ನ ಓದ್ಬೇಕಾದ್ರೆ ಫಸ್ಟ್ ಅದನ್ನ ಯಾವ ಸ್ಟ್ರಕ್ಚರಲ್ಲಿ ಓದ್ಬೇಕಂತ ಮೊದಲು ನಿಮಗೆ ಗೊತ್ತಿರಬೇಕು. ಸ್ಕೀಮ್ ಅಂತ ಬಂದ್ರೆ ಅದರದ ಎಕ್ಸ್ಪ್ಯಾಂಡ್ ಕೇಳ್ಬೋದು. ಓಕೆನಾ, ಫಸ್ಟ್ ಅದರದ್ದು ನೇಮ್ ರಿಲೇಟೆಡ್ ಓದ್ಕೋಬೇಕು. ಓಕೆ, ನೆಕ್ಸ್ಟ್ ಅದರ ಇಯರ್, ಯಾವ ಇಯರ್ ಲಾಂಚ್ ಆಯ್ತು ಅಂತ ಕೇಳ್ತಾನೆ. ಆಮೇಲೆ ಅದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಆಮೇಲೆ ಅದರದ್ದು ಪರ್ಪಸ್ ಏನು, ಅದರದ್ದು ಗೋಲ್ ಏನು ಅಂತ ಕೇಳ್ತಾನೆ. ಓಕೆನಾ, ಹಾಗೆ ಅದು ಯಾರಿಗೆ ಯೂಸ್ ಆಗುತ್ತೆ. ಓಕೆನಾ, ಎಕ್ಸಾಂಪಲ್ ಆಗಿ ಮಹಿಳೆಯರಿಗೆ, ರೈತರಿಗೆ, ಈ ರೀತಿ ಯಾರಿಗೆ ಯೂಸ್ ಆಗುತ್ತೆ ಅದು ಆ ಸ್ಕೀಮು, ಯಾರಿಗೆ ರಿಲೇಟೆಡ್ ಆಗಿದೆ, ಯಾವ ವರ್ಷ ಲಾಂಚ್ ಮಾಡಿದ್ದಾರೆ, ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ, ಈ ರೀತಿ ಸ್ಕೀಮ್ಗಳ ಬಗ್ಗೆ ಕ್ವಶನ್ಸ್ ಬರುತ್ತೆ. ಓಕೆನಾ, ಐ ಹೋಪ್ ಇದು ಕ್ಲಾರಿಟಿ ಆಯ್ತು ಅಂತ ಅನ್ಕೊಳ್ತೀನಿ. ಇದರಲ್ಲಿ ನಾನು ಟೋಟಲ್ ಆಗಿ 20 ಸ್ಕೀಮ್ಗಳು, ಸ್ಪೆಸಿಫಿಕ್ ಆಗಿ 10 ಸ್ಕೀಮ್ಗಳು ಕರ್ನಾಟಕ ರಿಲೇಟೆಡ್, 20 ಸ್ಕೀಮ್ಗಳು ಸೆಂಟ್ರಲ್ ಗೌರ್ಮೆಂಟ್. ಓಕೆನಾ, ಸೆಂಟ್ರಲ್ ಗೌರ್ಮೆಂಟ್ ಇಂದ 10 ಫೋಕಸ್ಲಿ ಕರ್ನಾಟಕದ ರಿಲೇಟೆಡ್. ಇಷ್ಟು ಟೋಟಲ್ ಆಗಿ ಇದರಲ್ಲಿ 30 ಸ್ಕೀಮ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದರಲ್ಲಿ 20 ಸ್ಕೀಮ್ಗಳ ಬಗ್ಗೆ ಇನ್ ಡೀಟೇಲ್ ಇರುತ್ತೆ. ಉಳಿದ 10 ಸ್ಕೀಮ್ಗಳು ಏನು ಕರ್ನಾಟಕದಿದ್ದಾವೆ ಅವು ಆಲ್ರೆಡಿ ಎಲ್ರಿಗೂ ಗೊತ್ತಿರೋವೇ ಇದಾವೆ. ಒಂದ್ಸರಿ ಗ್ಲಾನ್ಸ್ ಆಗುತ್ತೆ. ಓಕೆ, ಐ ಹೋಪ್ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನು ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಲಿಂಕ್ ಇರುತ್ತೆ, ಅಲ್ಲಿಗೆ ಜಾಯ್ನ್ ಆಗಿ. ಹಾಗೆ ಯೂಟ್ಯೂಬ್ ಕೂಡ ಯಾರು ಜಾಯ್ನ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮೊದಲನೇ ಸ್ಕೀಮ್ ಏನಿದೆ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಓಕೆನಾ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್, ONOS ಈ ರೀತಿ ಕೊಡ್ತಾನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ONOS ಇದರ ಎಕ್ಸ್ಪ್ಯಾಂಡ್ ಏನು, ಓಕೆನಾ, ಇದರ ವಿಸ್ತೃತ ರೂಪ ಏನು ಅಂತ ಈ ರೀತಿ ಕೂಡ ಕ್ವಶನ್ಸ್ ಬಂದಿದಾವೆ. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್. ಓಕೆನಾ, ಇದನ್ನ ಲಾಂಚ್ ಮಾಡಿದವಾಗ ಅಂದ್ರೆ ಜನವರಿ 1, 2025ರಂದು. ಓಕೆ, ಹಾಗಾಗಿ ಒಂದು ವರ್ಷದಲ್ಲಿ ಇತ್ತೀಚೆಗೆ ಬಂದಂತಹ ಎಲ್ಲಾ ಸ್ಕೀಮ್ಗಳನ್ನು ಕೂಡ ನೀವು ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದ್ದು 2024 ನವೆಂಬರ್ ಅಲ್ಲಿ. ಇದು ಅಷ್ಟೊಂದು ಕೇಳಲ್ಲ. ಕ್ವಶನ್ ಏನಾದ್ರು ಡೆಪ್ತ್ ಹೋದ್ರೆ ಇದಿಷ್ಟು ಪಾಯಿಂಟ್ಸ್ ಇದಾವಲ್ವಾ, ಇದನ್ನೇ ಆಪ್ಷನ್ ಎ ಇದೇನಿದು ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3, ಓಕೆನಾ, ಈ ರೀತಿ ಕೊಡ್ತಾನೆ. ಹಾಗಾಗಿ ಇಷ್ಟು ನಿಮ್ಗೆ ಕವರ್ ಆಗ್ಲಿ ಅನ್ನೋ ದೃಷ್ಟಿಯಿಂದ 4-5 ಪಾಯಿಂಟ್ ಅಲ್ಲಿ ಇಷ್ಟನ್ನು ಕವರ್ ಮಾಡಿರ್ತಾನೆ. ಓಕೆ, ಇದನ್ನು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಓಕೆನಾ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಅಂಡರ್ ಅಲ್ಲಿ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಬರುತ್ತೆ. ಇದರ ನೋಡಲ್ ಏಜೆನ್ಸಿ ಯಾವ್ದಂತ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ ಸೆಂಟರ್. ಓಕೆ, ನೆಕ್ಸ್ಟ್ ಇದ್ರ ಫೋಕಸ್ ಏರಿಯಾ ಅಂದ್ರೆ 13,000 ಹೈ ಇಂಪ್ಯಾಕ್ಟ್ ಗ್ಲೋಬಲ್ ಜರ್ನಲ್. ಓಕೆನಾ, 30 ಪಬ್ಲಿಷರ್, ನೇಚರ್ ಎವರಿವೇರ್. ಓಕೆನಾ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಓಕೆನಾ, ಇದರ ಪ್ರಮುಖ ಉದ್ದೇಶ ಆಗಿರ್ತೈತೆ ಅದ್ರ ಫೋಕಸ್ ಏರಿಯಾ ಅಲ್ಲಿ. ಇದು ನಗರ ಸಂಶೋಧನೆ ಮತ್ತು ಚಂದಾದಾರರಿಗೆ ಅಡೆತಡೆಗಳನ್ನು ತೆಗೆದುಹಾಕುವುದು, ಜೈ ಅನುಸಂಧಾನ ದೃಷ್ಟಿಕೋನ ಪೂರಕವಾಗಿದೆ. ಯಾವುದು, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್. ಓಕೆನಾ, ನೆಕ್ಸ್ಟ್ NPS ವಾತ್ಸಲ್ಯ. NPS ಅಂದ್ರೆ ಏನು, ಫಸ್ಟ್ ನ್ಯಾಷನಲ್ ಪೆನ್ಷನ್. ಓಕೆನಾ, ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಇದು ಯಾವಾಗ ಬಂತು, ಲಾಂಚ್ ಮಾಡಿದೆ 2024ರಲ್ಲಿ. ಓಕೆನಾ, ಇದನ್ನ ಇನ್ನೊಂದ್ಸರಿ ಇಂಪಾರ್ಟೆಂಟ್ ಆಗುತ್ತೆ ಅವಾಗ 2024-25ರಲ್ಲಿ ನ್ಯೂಸ್ ಬರುತ್ತೆ. ಹಾಗಾಗಿ ಇವಾಗ ನ್ಯೂಸ್ ಅಲ್ಲಿ ಇದೆ. ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ, ಇವರು ರೆಗ್ಯುಲೇಟರಿ ಮಾಡ್ತಾರೆ. PFRDA ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಏನ್ ಮಾಡ್ತಾನೆ, ಡೈರೆಕ್ಟ್ ಕ್ವಶನ್ ಏನ್ ಕೇಳ್ತಾನೆ ಅಂದ್ರೆ NPS ವಾತ್ಸಲ್ಯ ಅದನ್ನ ರೆಗ್ಯುಲೇಟ್ ಮಾಡೋರು ಯಾರು ಅಂತ ಕೇಳ್ಬೋದು, ಅಥವಾ PFRDA ಇದರ ಎಕ್ಸ್ಪ್ಯಾಂಡ್ ಕೇಳ್ಬೋದು. ಓಕೆನಾ, ಅದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಅಂದ್ರೆ ಇದರ ಉದ್ದೇಶ ಏನಂದ್ರೆ ಅಂಡರ್ 18 ಅಂದ್ರೆ 18 ವರ್ಷಕ್ಕಿಂತ ಕೆಳಗಿರುವ ಮಕ್ಕಳು ಕೂಡ ಇದನ್ನ ಅಮೌಂಟ್ ಅನ್ನ ಕೂಡಿಡೋದು, ಅದ್ರ ಮೈಂಡ್ ಸೆಟ್ ಬರಲಿ ಅನ್ನೋ ದೃಷ್ಟಿಯಿಂದ ಕಾಂಟ್ರಿಬ್ಯೂಷನ್ ಪೆನ್ಷನ್ ಸ್ಕೀಮ್. ಓಕೆನಾ, ಅದ್ರ ಮೈಂಡ್ ಸೆಟ್ ನಿಮಗೆ ಸಣ್ಣರಿದ್ದಂಗೆ ಬರಲಿ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾರೆ. ಓಕೆ, ಇಲ್ಲೇ ನೋಡ್ರಿ, ದೀರ್ಘಾವಧಿ ಹಣಕಾಸು ಯೋಜನೆ ಮತ್ತು ಸಂಪತ್ತಿನ ಮಹತ್ವ ಕ್ರೋಢೀಕರಣ ಉತ್ತೇಜಿಸುವುದು, ಸಾಮಾಜಿಕ ಭದ್ರತೆ ವಿಷಯಕ್ಕೆ ಇದು ಮಹತ್ವವಾಗಿರ್ತದೆ ಅಂತಂದು ಇದನ್ನ NPS ವಾತ್ಸಲ್ಯವನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಅಂಡರ್ 18. ಓಕೆನಾ, 18 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಅವರು ಕೂಡ. ಓಕೆನಾ, ಮಿನಿಮಮ್ ವರ್ಷದಲ್ಲಿ 1,000 ರೂಪಾಯಿಯನ್ನ ಇಡ್ಬೇಕು ಅಂತ. ಓಕೆ, ನೆಕ್ಸ್ಟ್ ಇಷ್ಟೇ ಓದಿದ್ರೆ ಸಾಕಾಗುತ್ತಾ ಅಂತಾನು ಕೂಡ ನನಗೆ ಕ್ವಶನ್ ಕೇಳೋಂಗಿಲ್ಲ ನೀವು. ಯಾಕಂದ್ರೆ ಎಕ್ಸಾಮ್ಸ್ ಅಲ್ಲಿ ನಾವು ಎಷ್ಟು ಓದ್ಕೊಂಡು ಹೋದ್ರೂ ಕೂಡ ಒಂದ್ ಸ್ಟೆಪ್ ಅವನು ಒಂದ್ ಮುಂದೆ ಹೋಗಿನೇ ಕೇಳ್ತಿರ್ತಾನೆ. ಹಾಗಾಗಿ ಈ ರೀತಿ ಎಲ್ಲ ಬರ್ತಿದಾವೆ ಅಂತ ಗೊತ್ತಾದ ತಕ್ಷಣ ಅದಕ್ಕೇನು
ಡೆಪ್ತ್ ಆಗಿ ಓದೋಕೆ ಚಾನ್ಸ್ ಆಗಿರ್ಬೇಕು. ಓದೋಕ್ಕಾಗಲಿಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ಇಷ್ಟಾದ್ರೂ ನೋಡ್ಕೊಂಡು ಹೋಗಿರ್ಬೇಕು. ಓಕೆ, ನೆಕ್ಸ್ಟ್ ಥರ್ಡ್, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್, ಓಕೆನಾ, ಸ್ಕೀಮ್ ELI. ಓಕೆ, ನೆಕ್ಸ್ಟ್ ಇದು ಯಾವಾಗ ಲಾಂಚ್ ಆಗುತ್ತೆ ಅಂದರೆ ಆಗಸ್ಟ್ 1, 2025ರಂದು. ಇದು 2024-25 ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರ್ತಾರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಗಸ್ಟ್ 1, 2025ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಇವೆರಡು ಲೈನಲ್ಲೇ ನಿಮಗೆ ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರ ನೋಡಲ್ ಏಜೆನ್ಸಿ ಯಾವುದು? EPFO ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅವರು ಇದರ ನೋಡಲ್ ಏಜೆನ್ಸಿ ಆಗಿರುತ್ತೆ. ಇದರಲ್ಲಿ ಸ್ಕೀಮ್ A, B, C ಅಂತ ಬರುತ್ತೆ. A ಅಂದ್ರೆ ಫಸ್ಟ್ ಟೈಮರ್, ಸೆಕೆಂಡ್ ಅಂದ್ರೆ ಮ್ಯಾನುಫ್ಯಾಕ್ಚರ್, ಸಪೋರ್ಟ್ ಅಂಡ್ ಎಂಪ್ಲಾಯ್ಮೆಂಟ್, ಈ ರೀತಿ ಬರುತ್ತೆ. ಅವ್ರಿಗೆ ಎಷ್ಟು ಅಮೌಂಟ್ ಕೊಡ್ತಾರೆ? 15,000. ಇದರಲ್ಲಿ ನೆಕ್ಸ್ಟ್ 3,000, ಈ ರೀತಿ ಡಿಫ್ರೆನ್ಸ್ ರೇಟ್ ಇರುತ್ತೆ ಅದರೊಳಗೆ. ನೆಕ್ಸ್ಟ್ ಡೈರೆಕ್ಟ್ಲಿ ಅಡ್ರೆಸ್, ಇದು ಹೊಸ ಉದ್ಯೋಗಿಗಳ ನೇಮಕಾತಿ ವೆಚ್ಚವನ್ನು ಸರ್ಕಾರವು ಭರಿಸುವ ಮೂಲಕ ಉದ್ಯೋಗವಿಲ್ಲದ ಬೆಳವಣಿಗೆ ಅಂದ್ರೆ ಜಾಬ್ಲೆಸ್ ಗ್ರೋತ್ ಅಂತ ಏನಿದೆ ಅಲ್ವಾ, ಅದರ ಟೀಕೆಗಳಿಗೆ ಉತ್ತರವನ್ನು ನೀಡುವುದಕ್ಕೋಸ್ಕರ ಗೌರ್ಮೆಂಟ್ ಇದನ್ನ ಸ್ಟಾರ್ಟ್ ಮಾಡುತ್ತೆ ಅಂತೆ. ಓಕೆನಾ, ಹೊಸ ಉದ್ಯೋಗಗಳ ಮಾಡೋಕ್ಕೆ ಅವ್ರಿಗೆ ಫಂಡ್ ಬೇಕಲ್ವಾ, ಫಂಡ್ ಕೊಡೋದು ಇದರ ಉದ್ದೇಶವಾಗಿರ್ತದೆ. ಓಕೆನಾ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಇದು ಆಗಸ್ಟ್ 1, 2025ರಂದು ಸ್ಟಾರ್ಟ್ ಆಯಿತು. ಮಿನಿಸ್ಟ್ರಿ ಆಫ್ ಲೇಬರ್ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಅವರ ಆ ಮಿನಿಸ್ಟ್ರಿ ಅಂಡರ್ ಅಲ್ಲಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ 4ನೇ ಯೋಜನೆ ಯಾವುದಂತ ಅಂದ್ರೆ PM ಜನಜಾತಿಯ ಉನ್ನತ್ ಗ್ರಾಮ್ ಅಭಿಯಾನ್. PM ಜನಜಾತಿ ಉನ್ನತ್ ಗ್ರಾಮ್ ಅಭಿಯಾನ್ 2024-25 PM ಜನ್. ಓಕೆನಾ, ನೆಕ್ಸ್ಟ್ ಮಿನಿಸ್ಟ್ರಿ ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಇದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂಡರ್ ಅಲ್ಲಿ ಬರುತ್ತೆ. ಇದರ ಉದ್ದೇಶ ಏನು? 63,000 ಬುಡಕಟ್ಟು ಜನಸಂಖ್ಯೆ ಗ್ರಾಮಗಳಲ್ಲಿ 5 ಕೋಟಿ ಜನರಿಗೆ 25 ಮಧ್ಯಸ್ಥಿಕೆಗಳ ಮೂಲಕ ಪಕ್ಕಾ ಮನೆ ಅಂದ್ರೆ ಶುದ್ಧ ಅವ್ರಿಗೆ ಕಂಪ್ಲೀಟ್ ಆಗಿ ಮನೆ ಕಟ್ಕೊಡ್ಬೇಕು, ಶುದ್ಧ ನೀರು ಕೊಡಬೇಕು, ಸಿಕಲ್ ಸೆಲ್ ರೋಗದ ತಪಾಸಣೆ ಮೂಲಕ ಗಮನ ಹರಿಸಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಜಾರಿ ಮಾಡ್ತಾರೆ. ನೆಕ್ಸ್ಟ್ ಯೋಜನೆಗಳ ಮೇಲ್ವಿಚಾರಣೆಗಾಗಿ ಸಂಪೂರ್ಣ ಸರ್ಕಾರ ಹೋಲ್ ಆಫ್ ಗೌರ್ಮೆಂಟ್ ವಿಧಾನಕ್ಕೆ PM ಗತಿಶಕ್ತಿ ಪೋರ್ಟಲ್ ಅನ್ನು ಬಳಸಲಾಗುತ್ತದೆ. ದುರ್ಬಲ ವರ್ಗದ ಕಲ್ಯಾಣ ವಿಷಯಕ್ಕಾಗಿ ಇದು ಅತ್ಯಂತ ಮುಖ್ಯವಾಗಿರುತ್ತದೆ. ಓಕೆನಾ, ದುರ್ಬಲ ವರ್ಗದ ಕಲ್ಯಾಣಕ್ಕಾಗಿ PM ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ, ಓಕೆನಾ, ಇದು ಪ್ರಮುಖವಾಗಿ ಅತ್ಯಂತ ಮುಖ್ಯವಾಗಿರ್ತದೆ ಹೇಳ್ತಾರೆ. ಓಕೆನಾ, PMJUA, ಓಕೆನಾ, PMJUGA ಇದರ ಎಕ್ಸ್ಪ್ಯಾಂಡ್ ಅನ್ನು ಕೂಡ ಕೇಳ್ಬೋದು. ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಇದು ಯಾವಾಗ ಲಾಂಚ್ ಆಯ್ತು ಅಂದ್ರೆ 2024-25ರಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರ್ ಅಲ್ಲಿ ಬರುತ್ತೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಹೆಚ್ಚುತ್ತಿರುವ ಹಿರಿಯ ನಾಗರಿಕರಿಗೆ ಜನಸಂಖ್ಯೆ ಮತ್ತು ವಯಸ್ಸಾದ ಆರೋಗ್ಯ ವೆಚ್ಚವನ್ನು ಇದರ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಾರೆ. ಹಾಗಾದ್ರೆ ಎಷ್ಟು ಏಜ್ನವ್ರಿಗೆ ಅಂತಂದ್ರೆ 70+ ಇರ್ಬೇಕು. ಅವರು ಎಷ್ಟು ಕೊಡ್ತಾರೆ? ಇಯರ್ಲಿ 5 lakh ಕೊಡ್ತಾರೆ. ಓಕೆನಾ, ಆಯುಷ್ಮಾನ್ ಭಾರತ್. ಓಕೆನಾ, ಆಯುಷ್ಮಾನ್ ಭಾರತ್ ಇದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಓಕೆ, ನೆಕ್ಸ್ಟ್ ಏಜ್ ಕೇಳ್ತಾನೆ. ಓಕೆನಾ, ಕ್ವಶನ್ ರೈಸ್ ಆಗೋದು ಏಜ್ ಮೇಲೆ ರೈಸ್ ಆಗುತ್ತೆ, ಆಮೇಲೆ ಎಷ್ಟು ಕೊಡ್ತಾರೆ ಅಂತ ಕೂಡ ರೈಸ್ ಆಗುತ್ತೆ. ಮ್ಯಾಕ್ಸಿಮಮ್ ಆಗಿ ಇದೇ ಲೈನ್ ಅಲ್ಲಿ ನಿಮಗೆ ರೈಸ್ ಆಗೋದು ಕ್ವಶನ್. ಆಮೇಲೆ ಮಿನಿಸ್ಟ್ರಿ ಯಾವಾಗ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ PM ಸೂರ್ಯಗರ್ ಮಫ್ತ್ ಬಿಜ್ಲಿ ಯೋಜನಾ. ಓಕೆನಾ, ಇದು 2024 ಫೆಬ್ರವರಿ ಬರುತ್ತೆ. ಮಿನಿಸ್ಟ್ರಿ ಆಫ್ ರಿನ್ಯೂವೇಬಲ್ ಎನರ್ಜಿ ಅಂಡರ್ ಅಲ್ಲಿ ಬರುತ್ತೆ ಇದು. ಓಕೆನಾ, ಇದರಲ್ಲಿ COP26 ಪಂಚಾಮೃತ ಗುರಿಗಳೊಂದಿಗೆ, ಓಕೆನಾ, ಪಂಚಾಮೃತ ಗುರಿಗಳೊಂದಿಗೆ ಹೊಂದಿಕೆ ಆಗುತ್ತದೆ ಮತ್ತು ಮನೆ ಮಟ್ಟದಲ್ಲಿ ಇಂಧನ ಸ್ವಾತಂತ್ರ್ಯವನ್ನು ಉತ್ತೇಜಿಸುತ್ತದೆ. ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಮನೆ ಮೇಲೆನೆ ಅವರು ಸೋಲಾರ್ ಅನ್ನ ಹಾಕೋಬಹುದು, ಅದರ ದೃಷ್ಟಿಯಿಂದ ಇದನ್ನೇ ಮಾಡಿರ್ತಾರೆ. ಓಕೆನಾ, ಅದರ ಆ ಅಮೌಂಟ್ ಅನ್ನ ಆ ಸೋಲಾರ್ ಗ್ರಿಡ್ ಇಂದ ಮತ್ತೆ ಗೌರ್ಮೆಂಟ್ಗೆ ಆ ಕರೆಂಟ್ ಅನ್ನ ಮಾರಿ ಅದರಿಂದ ನೀವು ದುಡ್ಡನ್ನು ತಗೋಬಹುದು ಅನ್ನೋ ದೃಷ್ಟಿಯಿಂದ ಇದನ್ನೇ ಮಾಡಿರ್ತಾರೆ. ಓಕೆನಾ, ನೆಕ್ಸ್ಟ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಲಾಂಚ್ಡ್ ಇನ್ 2023. ಓಕೆನಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಅಲ್ಲಿ ಬರುತ್ತೆ. ಇದು ಗಡಿ ಭದ್ರತೆ ಮತ್ತು ಗ್ರಾಮೀಣ ಅಭಿವೃದ್ಧಿ ನಡುವಿನ ಕಾರ್ಯತಂತ್ರಗಳಿಗೆ ಸಂಬಂಧಿಸಿರುತ್ತದೆ. ಹಾಗಾದ್ರೆ ಇದು ಎಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ ಅಂತಂದ್ರೆ ಹಿಮಾಚಲ, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್, ಲಡಾಖ್ ಈ ಏರಿಯಾದಲ್ಲಿ ಆ ಬಾರ್ಡರ್ ಅಲ್ಲಿ ಇದನ್ನ ಮೇನ್ ಆಗಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಗಡಿ ಭದ್ರತೆ ಮತ್ತು ಗ್ರಾಮೀಣ ಅಭಿವೃದ್ಧಿ ನಡುವಿನ ಕಾರ್ಯತಂತ್ರದ ಸಂಬಂಧ ಇದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿರ್ತದೆ. ನೆಕ್ಸ್ಟ್ ಮಿಷನ್ ಕರ್ಮಯೋಗಿ ಲಾಂಚ್ಡ್ ಇನ್ 2020. ಓಕೆನಾ, ಇದು ಎಕ್ಸ್ಪಾನ್ಷನ್ ಆಗುತ್ತೆ 2025 ಹಾಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದೆ. ಮಿಷನ್ ಕರ್ಮಯೋಗಿ ಇದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ, ಯಾವ ಸಚಿವಾಲಯದ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸ್ ಅಂಡ್ ಪೆನ್ಷನ್ ಇದರ ಅಂಡರ್ ಅಲ್ಲಿ ಬರುತ್ತೆ. ಓಕೆ,
ಇದರ ಫೋಕಸ್ ಏರಿಯಾ ಏನಂದ್ರೆ ಕೆಪಾಸಿಟಿ ಬಿಲ್ಡ್ ಫಾರ್ ಸಿವಿಲ್ ಸರ್ವೆಂಟ್ ವಯಾ ಡಾಟ್ GOT ಕರ್ಮಯೋಗಿ ಪ್ಲಾಟ್ಫಾರ್ಮ್. ಓಕೆನಾ, ಇದರ ಅಂಡರಲ್ಲಿ ಅದ್ರದ್ದು ಏನೇ ಕೆಲಸ ಇದ್ರೂ ಕೂಡ ಮಿಷನ್ ಕರ್ಮಯೋಗಿನ ಅದರ ಫೋಕಸ್ ಏರಿಯಾ ಅದಾಗಿರುತ್ತೆ. ನೆಕ್ಸ್ಟ್, ನಿಯಮ ಆಧಾರಿತ ಆಡಳಿತದಿಂದ ಪಾತ್ರ ಆಧಾರಿತ ಅಂದ್ರೆ ರೂಲ್ ಬೇಸ್ಡ್. ಓಕೆನಾ, ರೂಲ್ ಬೇಸ್ಡ್ ಟು ರೋಲ್ ಬೇಸ್ಡ್ ಇದರ ಆಡಳಿತ ಪರಿವರ್ತನೆಗಾಗಿ ಇದನ್ನ ಮಾಡಿರ್ತಾರೆ ಮಿಷನ್ ಕರ್ಮಯೋಗಿ. ನೆಕ್ಸ್ಟ್, ಇದು ಸ್ವಲ್ಪ ಬ್ರೀಫ್ ಇದೆ, ಇದ್ರ ಸಮ್ಮರಿ ಇದು. ಓಕೆನಾ, ಒಂದ್ಸರಿ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್, PM ಕಿಸಾನ್, ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ನಿಧಿ, ಪ್ರಧಾನಮಂತ್ರಿ ಕಿಸಾನ್ ಸಮಾನ್ ನಿಧಿ ಇದು ಲಾಂಚ್ ಇಯರ್ ಯಾವಾಗ ಅಂದ್ರೆ 2019ರಲ್ಲಿ, ಮತ್ತೆ ಇನ್ನು ಅಪ್ಡೇಟ್ ಆಗುತ್ತೆ 2025-26ಕ್ಕೆ. ಹಾಗಾಗಿ ಇದನ್ನ ಇವಾಗ ಮತ್ತೆ ನ್ಯೂಸ್ ಅಲ್ಲಿ ಬಂದಿದೆ. ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ಓಕೆನಾ, ಫೋಕಸ್ ಏರಿಯಾ ಏನಿದು 6,000 ರೂಪಾಯಿನ ವರ್ಷಕ್ಕೆ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿನ ಕೊಡ್ತಾರೆ. ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂದ್ರೆ 2,000. ಓಕೆನಾ, 2,000 ಇಲ್ಲ 3 ಟೈಮ್ ಕೊಡ್ತಾರೆ, 2,000. ಓಕೆನಾ, ಹಾಗಾಗಿ ಇದನ್ನ 6,000 ಕೊಡ್ತಾರೆ. ಓಕೆ, ಇದನ್ನ 2026ರಲ್ಲಿ ಅನರ್ಹ ಫಲಾನುಭವಿಗಳನ್ನು ಕೃತಕ ಬುದ್ಧಿಮತ್ತೆಯಿಂದ ತೆಗೆದು ಹಾಕ್ತಾರಂದ್ರೆ. ಅಂದ್ರೆ ಈಗ ಸುಮ್ನೆ ಯಾರೋ ನಾವು ರೈತರ ಅಂತಂದು ಎಲ್ರಿಗೂ ದುಡ್ಡು ತಗೊಳೋ ಬದಲು ಹಿಂಗೇನಾದ್ರೂ ಮಿಸ್ ಆಗಿ ಗೌರ್ಮೆಂಟ್ ಹಣ ಪೋಲ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ನ್ಯೂಸ್ ಅಲ್ಲಿ ಬಂದಿದೆ. ಇದು ಅನರ್ಹ ಫಲಾನುಭವಿಗಳನ್ನು ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮುಖ ಗುರುತಿಸುವ ಮೂಲಕ ಅಂದ್ರೆ ಫೇಸ್ ರೆಕಗ್ನೈಸೇಷನ್ ಮೂಲಕ 100% ಕಡ್ಡಾಯವಾಗಿ KYC ಜಾರಿಗೆ ತರಲಾಗಿ ಈ ಚಕ್ರದಲ್ಲಿ 19-20 ಕಂತುಗಳನ್ನು ಗಮನಿಸಲಾಗಿದೆ. ಅಂದ್ರೆ ಫೇಸ್ ರೆಕಗ್ನೈಸೇಷನ್ ಮಾಡ್ಕೊಂಡು ಜಮೀನು ಅವ್ರದೇ ಹೌದು ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಫೇಕ್ ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಯಾರು ಇದಕ್ಕೆ ಫಲಾನುಭವಿಗಳಿಗೆ ಅನರ್ಹರು ಆಗಿರ್ತಾರೋ ಅವ್ರನ್ನ ಇದರಲ್ಲಿ ತೆಗೆದುಹಾಕಲಾಗುತ್ತದೆ. ಓಕೆನಾ, ಅದಕ್ಕಾಗಿ ನ್ಯೂಸ್ ಅಲ್ಲಿ ಬಂದಿದೆ. ಏನಿದು PM ಕಿಸಾನ್ 2019ರಲ್ಲಿ ಲಾಂಚ್ ಆಯಿತು. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ 6,000 ಕೊಡ್ತಾರೆ ವರ್ಷಕ್ಕೆ, 3 ಟೈಮಲ್ಲಿ 3 ಟೈಮ್ಸ್ ಕೊಡ್ತಾರೆ, 2,000. ಓಕೆ, ನೆಕ್ಸ್ಟ್ PM ಕುಸುಮ್ 2.0. ಓಕೆನಾ, ಇದನ್ನ ಎಕ್ಸ್ಟೆಂಡ್ ಮಾಡಿದರೆ 2026 ಮಾರ್ಚ್ 31ರವರೆಗೂ. ಓಕೆನಾ, PM ಕುಸುಮ್ 2.0 ಅನ್ನ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳ್ತಾರೆ. ಓಕೆನಾ, ಇದು ಮಿನಿಸ್ಟ್ರಿ ಆಫ್ ರಿನ್ಯೂವಬಲ್ ಎನರ್ಜಿ ಅಂಡರ್ ಅಲ್ಲಿ ಬರುತ್ತೆ. ಇದು ಕೃಷಿ ಕ್ಷೇತ್ರದಲ್ಲಿ ಡೀಸೆಲ್ ಬಳಕೆ ಕಡಿಮೆ ಮಾಡುವ ಉದ್ದೇಶದಿಂದ PM ಕುಸುಮ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ, ಡಿ ಡಿಸೆಲೈಸೇಷನ್ ಫ್ರಮ್ ದ ಸೆಕ್ಟರ್ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಡೀಸೆಲ್ ಅನ್ನ ಕಡಿಮೆ ಮಾಡಬೇಕು. ಓಕೆನಾ, ಆಮೇಲೆ ರಿನ್ಯೂವಬಲ್ ಎನರ್ಜಿಯನ್ನ ಬಳಕೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಡ್ತಾರೆ. ಓಕೆನಾ, ಸೋಲಾರ್ ಪಂಪ್ಸ್ ಕೊಡ್ತಾರೆ 20 ಲಕ್ಷಕ್ಕೆ, ಆಮೇಲೆ 15 ಲಕ್ಷಕ್ಕೆ ಗ್ರಿಡ್ ಕನೆಕ್ಟೆಡ್ ಪಂಪ್ಸ್ ಕೂಡ ಕೊಡ್ತಾರೆ. ಅಂದ್ರೆ ಅವರೇ ಸೋಲಾರ್ನ ಹಾಕೊಡ್ತಾರೆ, ಆಮೇಲೆ ಮೋಟರ್ ಕೂಡ ಕುಂದಿರಿಸ್ಕೊಡ್ತಾರೆ. ಅದರಿಂದ ನೀವು ಡೀಸೆಲ್ ಬಳಕೆ ಮಾಡ್ದೇನೆ ನೀವು ಹೊಲಗಳಿಗೆ ನೀರನ್ನ ಅದರಿಂದನೇ ಹಾಯಿಸ್ಕೋಬಹುದು ಆ ಸೋಲಾರ್ ಪಂಪ್ ಇಂದಾನೆ ಅಂತಂದು. ಅಂದ್ರೆ ಡೀಸೆಲ್ ಅನ್ನ ಬಳಕೆ ಮಾಡೋದು ಕಡಿಮೆ ಆಗ್ಬೇಕು, ರಿನ್ಯೂವಬಲ್ ಎನರ್ಜಿಯನ್ನ ಜಾಸ್ತಿ ನೀವು ಉಪಯೋಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರವೇ ಅವ್ರಿಗೆ ಅಮೌಂಟ್ ಕೊಟ್ಟು ಸೋಲಾರ್ ಗ್ರಿಡ್ ಗಳನ್ನು ಕೂಡ ಕುಂದಿರಿಸಿ ಆಮೇಲೆ ಸೋಲಾರ್ ಪಂಪ್ ಗಳನ್ನು ಕೂಡ ಅವರೇ ಸ್ಟ್ಯಾಂಡ್ ಮಾಡಿ ಕೊಡ್ತಾರೆ. ಓಕೆನಾ, ಅದಕ್ಕಾಗಿ 20 ಲಕ್ಷ 15 ಲಕ್ಷವರೆಗೂ ಸಹಾಯಧನವನ್ನ ಗೌರ್ಮೆಂಟ್ ಕೊಡುತ್ತೆ. ಓಕೆನಾ, ಇದು ರೈತರನ್ನು ಅನ್ನದಾತರಿಂದ ಊರ್ಜಿತರನ್ನಾಗಿ ಅಂದ್ರೆ ಶಕ್ತಿ ಉತ್ಪಾದಕರನ್ನಾಗಿ ಮಾಡುವ ಮೂಲಕ ಭಾರತದ ಪರಿಸರ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಓಕೆ, ನೆಕ್ಸ್ಟ್ ಸ್ವಾಮಿತ್ವ ಯೋಜನೆ ಇದು KPSL ಅಂತೂ ಲಾಸ್ಟ್ ಇಯರ್ ಅನ್ಕೊಳ್ತೀನಿ 23ರಲ್ಲಿ ಒಂದು 4 ಎಕ್ಸಾಮ್ ಎಲ್ಲ ಮೇಲೆ ಬಂದ್ಬಿಡ್ತು. ಓಕೆನಾ, ಲಾಂಚ್ ಇಯರ್ 2021. ಟಾರ್ಗೆಟ್ ಕಂಪ್ಲೀಷನ್ ಯಾವಾಗ ಅಂದ್ರೆ ಮಾರ್ಚ್ 2025-26 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಂಡರ್ ಅಲ್ಲಿ ಸ್ವಾಮಿತ್ವ ಯೋಜನೆ ಬರುತ್ತೆ. ಓಕೆನಾ, ಇದ್ರ ಫೋಕಸ್ ಏರಿಯಾ ಏನಂದ್ರೆ ಯೂಸಿಂಗ್ ಡ್ರೋನ್ ಟೆಕ್ನಾಲಜಿ ಮ್ಯಾಪ್ ರೆಸಿಡೆನ್ಸಿಯಲ್ ಲ್ಯಾಂಡ್ಸ್ ವಿಲೇಜಸ್ ಅಂಡ್ ಇಶ್ಯೂ ಪ್ರಾಪರ್ಟಿ ಕಾರ್ಡ್. ಅಂದ್ರೆ ಡ್ರೋನ್ ಟೆಕ್ನಾಲಜಿಯ ಮೂಲಕ ಲ್ಯಾಂಡ್ಗಳನ್ನ ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡೋದು ಸ್ವಾಮಿತ್ವ ಯೋಜನೆಯ ಪ್ರಮುಖ ಉದ್ದೇಶವಾಗಿರುತ್ತದೆ. ಇದು ಪಂಚಾಯತ್ ಅಂಡರ್ ಅಲ್ಲಿ ಬರುತ್ತೆ. ಭೂ ವಿವಾದಗಳನ್ನು ಕಡಿಮೆ ಮಾಡುತ್ತಾ ಮತ್ತು ಗ್ರಾಮೀಣ ಆಸ್ತಿಗಳನ್ನು ಸಾಲಗಳಿಗೆ ಅಡಮಾನವಾಗಿ ಬಳಸುವ ಅನುವು ಮಾಡಿಕೊಡುತ್ತದೆ. ಇದು ಸ್ವಾಮಿತ್ವ ಯೋಜನೆಯ ಪ್ರಮುಖ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ರಿಪೀಟ್ ಆಯ್ತಾ ಇದು 2023ರಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಚೀನಾ ಬಾರ್ಡರ್ ಅಲ್ಲಿ ಬರುವಂತ ಅದು ಕೊಡ್ತಾರೆ. ಓಕೆನಾ, ಅಲ್ಲಿ ಬರ್ತಿದ್ದು ರಿಪೀಟ್ ಆಗಿದೆ ಅದು. ನೆಕ್ಸ್ಟ್ PM ವಿಶ್ವಕರ್ಮ ಯೋಜನೆ ಇದು 2023ರಲ್ಲಿ ಬರುತ್ತೆ. ಇದು ರಿಪೀಟ್ ಆಯ್ತಾ? PM ವಿಶ್ವಕರ್ಮ ಇಲ್ಲ. ಇದು 18 ಟ್ರೆಡಿಷನಲ್ ಟ್ರೇಡರ್ಸ್ ಅವ್ರಿಗೆ ರಿಲೇಟೆಡ್ ಸಂಬಂಧಿಸಿರ್ತೈತೆ ಇದು. ಓಕೆನಾ, ಇದರಲ್ಲಿ ಅಪ್ ಟು 3 ಲ್ಯಾಕ್ ಕೊಡ್ತಾರೆ, 5% ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾರೆ ಅಮೌಂಟ್ ಅನ್ನ. ಓಕೆನಾ, ಸ್ಟಾರ್ಟಿಂಗ್ 15,000. ಓಕೆ, ಇನ್ಸೆಂಟಿವ್ ಕೂಡ ಇದರಲ್ಲಿ ಸಿಗುತ್ತೆ. ಅಂದ್ರೆ
ಟ್ರೆಡಿಷನಲ್ ಆಗಿರುವ ಟ್ರೇಡ್ಸ್ಗಳಿಗೆ ಇದನ್ನ ಮಾಡುವಂತಹ ಕೆಲಸಗಾರರಿಗೆ ಬಡಗಿತನ ಮಾಡ್ತಾರಲ್ವಾ ಅಂತ ಕೆಲಸಗಾರರಿಗೆ ಕಾರ್ಪೆಂಟರ್ಸ್ ಇಲ್ಲಿ ಕಾರ್ಪೆಂಟರ್ಸ್ ಇಂಥ ಕೆಲಸ ಮಾಡೋರಿಗೆ ಸಹಾಯಧನ ಮಾಡ್ತಾರೆ. ಓಕೆನಾ, ಇದು ಮಿನಿಸ್ಟ್ರಿ ಆಫ್ MSME ಅಂಡರ್ ಅಲ್ಲಿ ಬರುತ್ತೆ. ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಕರೆಕ್ಟ್ ವರ್ಡ್ ಕುಶಲಕರ್ಮಿಗಳಿಗೆ ತರಬೇತಿ, ಸಾಲ ಮತ್ತು ಮಾರುಕಟ್ಟೆ ಸೌಲಭ್ಯಗಳನ್ನು ನೀಡುವ ಮೊದಲ ಸಮಗ್ರ ಯೋಜನೆ ಆಗಿದೆ. ಯಾವುದು? PM ವಿಶ್ವಕರ್ಮ. ನೆಕ್ಸ್ಟ್ PM ಮುದ್ರಾ ಯೋಜನೆ. ಓಕೆನಾ, PM ಮುದ್ರಾ ಯೋಜನೆ ಇದು ಹಳೆ ಯೋಜನೆ, ಬಟ್ ಎಕ್ಸಾಮ್ಗೆ ಮಾತ್ರ ಇದು ಹೊಸ ಯೋಜನೆ. ಯಾವಾಗ್ಲೂ ಕೂಡ ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಎಕಾನಮಿ ರಿಲೇಟೆಡ್ ಕೂಡ ಬರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಓಕೆನಾ, ಇದು ಯಾಕೆ ಈಗ 2025ರಲ್ಲಿ ನ್ಯೂಸ್ ಅಲ್ಲಿದೆ ಅಂತಂದ್ರೆ PM ಮುದ್ರಾ, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಇದು ಲಾಂಚ್ಡ್ ಇನ್ ಏಪ್ರಿಲ್ 8, 2015ರಂದು ಇದನ್ನ ಲಾಂಚ್ ಮಾಡ್ತಾರೆ. ಇದು 2024-25ರಲ್ಲಿ ಸ್ವಲ್ಪ ಅಪ್ಡೇಟ್ ಆಗುತ್ತೆ, ಹಾಗಾಗಿ ಇದು ಕೂಡ ನ್ಯೂಸ್ ಅಲ್ಲಿ ಬಂದಿದೆ. ಇದರಲ್ಲಿ ಶಿಶೂರ್, ಕಿಶೋರ್, ತರುಣ್ ಅಂತ 3 ಸ್ಟೆಪ್ ಅಲ್ಲಿ ಸಾಲವನ್ನ ಕೊಡ್ತಾರೆ. ಈಗ ತರುಣ್ ಅನ್ನೋದು ಏನಿದೆ ಅಲ್ವಾ, ಇದನ್ನ 10 ಲಕ್ಷದಿಂದ 20 ಲಕ್ಷಕ್ಕೆ ಅಮೌಂಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಇವಾಗ ಇದು ನ್ಯೂಸ್ ಅಲ್ಲಿ ಬಂದಿದೆ. ಓಕೆನಾ, ಇಲ್ಲಿ ನೋಡ್ರಿ ಫಸ್ಟ್ ಇದು ಓಲ್ಡ್, ಇದು 10 ಲಕ್ಷ ಇದ್ದು ಇವಾಗ ಇದನ್ನ 20 ಲಕ್ಷ ಮಾಡಿದ್ದಾರೆ. ಓಕೆನಾ, 20 ಲಕ್ಷ ಮಾಡಿದ್ದಾರೆ. ಹಾಗಾಗಿ ಇವಾಗ ಇದು ನ್ಯೂಸ್ ಅಲ್ಲಿ ಬಂದಿದೆ. ಓಕೆನಾ, ಇದರಲ್ಲಿ ಶಿಶು, ಕಿಶೋರ್, ತರುಣ್ 3 ರೀತಿಯಾಗಿ ಸಾಲವನ್ನ ಕೊಡ್ತಾರೆ. ಇದರಲ್ಲಿ ಸಿಗ್ನಿಫಿಕೆಂಟ್ ಇನ್ಫಾರ್ಮೇಶನ್ ಸ್ಮಾಲ್ ಬಿಸ್ನೆಸ್ ಸ್ಕೇಲ್ ಅಪ್ ಟು ಮೀಡಿಯಂ ಸೈಜ್ ಎಂಟರ್ಪ್ರಿನರ್ಸ್ ಅವರಿಗೆ ಸಾಲವನ್ನ ಕೊಡ್ತಾರೆ. ನವೀಕರಣ ಹಿಂದಿನ ಸಾಲಗಳನ್ನು ಯಶಸ್ವಿಯಾಗಿ ಮರುಪಾವತಿಸಲಾಗಿ ತರುಣ್ ವರ್ಗದ ಸಾಲ ಮಿತಿಯನ್ನು 10 ಲಕ್ಷದಿಂದ 20 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಓಕೆನಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರ್ ಅಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ 2015 ಏಪ್ರಿಲ್ 8 ಡೇಟ್ ಕೂಡ ಕೇಳ್ತಾನೆ. ನೆಕ್ಸ್ಟ್ PM ಸ್ವನಿಧಿ. ಓಕೆನಾ, ಇದು ಎಕ್ಸ್ಟೆಂಡ್ 2030. ಓಕೆನಾ, ಅದಕ್ಕಾಗಿ ನ್ಯೂಸ್ ಅಲ್ಲಿ ಬಂದಿದೆ. ಎಕ್ಸ್ಟೆಂಡ್ ಮಾರ್ಚ್ 31, 2030ರವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂಡರ್ ಅಲ್ಲಿ ಬರುತ್ತೆ. ಇದು ಬೀದಿ ಬದಿ ವ್ಯಾಪಾರಿಗಳಿಗೆ ಭದ್ರತೆ, ರೈತ ದುಡಿಯುವ ಬಂಡವಾಳ ಅವರಿಗೆ ಸಾಲವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸ್ವನಿಧಿ ಯೋಜನೆ ಬರುತ್ತೆ. ಓಕೆನಾ, ಯಾವ್ದಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಇರ್ತಾರಲ್ವಾ ಅವ್ರಿಗೆ ಕ್ಯಾಪಿಟಲ್ ಲೋನ್ಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಇದು 2ನೇ ಹಂತ. ಸಾಲ ಮರುಪಾವತಿಸಿದ ವ್ಯಾಪಾರಿಗಳಿಗೆ UPI ಸಂಪರ್ಕಿತ ರುಪೇ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಪರಿಚಯ ಮಾಡಲಾಗಿದೆ ಇದರಲ್ಲಿ. ನೆಕ್ಸ್ಟ್ PM ಗತಿಶಕ್ತಿ. PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಇದು ಲಾಂಚ್ ಆಗಿದೆ 2021ರಲ್ಲಿ. ಓಕೆನಾ, ಇದು ಕಾರ್ಯವಿಧಾನ 22ಕ್ಕೂ ಹೆಚ್ಚು ಸಚಿವಾಲಯಗಳು, ರೈಲ್ವೆ, ರಸ್ತೆ ಇತ್ಯಾದಿ ದತ್ತಾಂಶ ಬಳಸುವ ಸಮಗ್ರ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ PM ಗತಿಶಕ್ತಿ. ನೆಕ್ಸ್ಟ್ 2026ರಲ್ಲಿ ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡಲು GDP 8ಕ್ಕೆ ತರುವ ಗುರಿ 500 ಕೋಟಿಗಿಂತ ಹೆಚ್ಚಿನ ಮೂಲ ಸೌಕರ್ಯವನ್ನು ಯೋಜನೆಗಳ ಮೌಲ್ಯಮಾಪನ ಮಾಡಲಾಗುತ್ತಿದ್ದು, ಹಾಗಾಗಿ PM ಗತಿಶಕ್ತಿ ಇದು ರಿಲೇಟೆಡ್ ಆಗಿರುತ್ತೆ. ಓಕೆನಾ, ರಸ್ತೆ ಮಾಡುವ ಉದ್ದೇಶ ಇದು. PM ಗತಿಶಕ್ತಿ ಯಾವುದರಲ್ಲ ಮೇನ್ ಆಗಿ ರಸ್ತೆ ರಿಲೇಟೆಡ್. ನೆಕ್ಸ್ಟ್ ಕ್ವಶನ್ 17 ಪಾಯಿಂಟ್ 17ನೇ ಸ್ಕೀಮ್ ಯಾವುದು ಅಂತಂದ್ರೆ ಲೈಟ್ ಹೌಸ್ ಪ್ರಾಜೆಕ್ಟ್. ಓಕೆನಾ, ಲೈಟ್ ಹೌಸ್ ಪ್ರಾಜೆಕ್ಟ್ ಯಾವ್ದು ರಿಲೇಟೆಡ್? ಇದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಆ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ. ಓಕೆನಾ, ಇದು ಸುಸ್ಥಿರ ಮತ್ತು ವಿಪತ್ತು ನಿರೋಧಕ ವಸತಿ ನಿರ್ಮಾಣಕ್ಕೆ ಜೀವಂತ ಪ್ರಯೋಗಾಲಯಗಳಂತಹ ಕಾರ್ಯನಿರ್ವಹಿಸುತ್ತದೆ. ಓಕೆನಾ, ಅಷ್ಟೇ ತಿಳ್ಕೊಳ್ರಿ ಇದು. ನೆಕ್ಸ್ಟ್ ಡಿಜಿಟಲ್ ಇಂಡಿಯಾ 2.0 ಭಾಷಣಿ ಮಿಷನ್. ಭಾಷಣಿ ಮಿಷನ್ ಯಾವ್ದಕ್ಕೆ ರಿಲೇಟೆಡ್ ಅಂತ ಕೇಳ್ತಾನೆ. ಓಕೆನಾ, ಇದು ಮಿನಿಸ್ಟ್ರಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡರ್ ಅಲ್ಲಿ ಬರುತ್ತೆ. ಓಕೆನಾ, ಇದು 22 ಶೆಡ್ಯೂಲ್ ಲ್ಯಾಂಗ್ವೇಜಸ್ ಅನ್ನ ಟ್ರಾನ್ಸ್ಲೇಟ್ ಮಾಡುತ್ತದೆ. ಹಾಗಾಗಿ ಭಾಷಣಿ ಮಿಷನ್ ಅನ್ನು ಬಂದಿರುತ್ತೆ. ಯಾವ್ದಕ್ಕೆ ರಿಲೇಟೆಡ್? ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ಗೆ ರಿಲೇಟೆಡ್ ಅದು. ಓಕೆನಾ, ಎಷ್ಟು ಲ್ಯಾಂಗ್ವೇಜ್ ಮಾಡುತ್ತೆ? 22 ಲ್ಯಾಂಗ್ವೇಜ್. ಅವು 22 ಯಾವ್ಯಾವ ಅಂತಂದ್ರೆ ಶೆಡ್ಯೂಲ್. ಓಕೆನಾ, ಶೆಡ್ಯೂಲ್ ಬರ್ತಾವಲ್ವಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಆ ಶೆಡ್ಯೂಲ್ ಅಲ್ಲಿ ಬರುವಂತಹ 22 ಲ್ಯಾಂಗ್ವೇಜ್ ಗಳನ್ನ ಟ್ರಾನ್ಸ್ಲೇಟ್ ಮಾಡುತ್ತೆ. ಓಕೆನಾ, ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಡಿಜಿಟಲ್ ಒಳಗೊಳ್ಳುವಿಕೆಗೆ ಇದು ಅತ್ಯಗತ್ಯವಾಗಿದೆ ಎಂದು ಹೇಳ್ತಿದ್ದಾರೆ. ನೆಕ್ಸ್ಟ್ ಮಿಷನ್ ಕರ್ಮಯೋಗಿ. ಇದು ಲಾಂಚ್ ಇಯರ್ ಯಾವಾಗಂದ್ರೆ 2020. ಸ್ಟೇಟ್ ಲೆವೆಲ್ ಎಕ್ಸ್ಪಾನ್ಷನ್ ಇನ್ 2025-26. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದೆ. ನೋಡಲ್ ಏಜೆನ್ಸಿ ಯಾವುದು? ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್. ಓಕೆ, ನೋಡಲ್ ಏಜೆನ್ಸಿ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್. ನೆಕ್ಸ್ಟ್ ಇದು 2026ರ ಆರಂಭದ ವೇಳೆಗೆ 15 ರಾಜ್ಯಗಳ ಸರ್ಕಾರಿ ಇಲಾಖೆಗಳಿಗೆ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಸರ್ಕಾರಿ ನಾಗರಿಕ ಸೇವಾ ಅಧಿಕಾರಿಗಳಲ್ಲಿ ಸಹಾನುಭೂತಿ ಮತ್ತು ದಕ್ಷತೆ ಸೇವಾ ಭಾವ ಹೆಚ್ಚಿಸಲು ಸಾಮರ್ಥ್ಯ ಆಧಾರಿತ ತರಬೇತಿ. ಓಕೆನಾ, ಸಾಮರ್ಥ್ಯ ಆಧಾರಿತ ತರಬೇತಿಯನ್ನು ಕೊಡಬೇಕು. ಅದರ ಮೂಲಕ ಇದನ್ನ ಮಿಷನ್ ಕರ್ಮಯೋಗಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ರಾಷ್ಟ್ರೀಯ ಗೋಕುಲ್ ಮಿಷನ್. ಇದು ಮಿನಿಸ್ಟ್ರಿ ಆಫ್ ಫಿಶರ್ಸ್, ಅನಿಮಲ್ಸ್ ಹಸ್ಬೆಂಡ್ರಿ, ಡೈರಿ. ಓಕೆನಾ, ಇಲ್ಲೇ ಕ್ವಶನ್ ಬರೋದು ನಿಮಗೆ ಮಿನಿಸ್ಟ್ರಿ ಅದ್ರ ಮೇಲೆ ಕ್ವಶನ್ ಬರುತ್ತೆ. ಹಾಗಾಗಿ ನಾನು ನಿಮಗೆ ಅಲ್ಲೇ ಒತ್ತಿ ಹೇಳ್ತಿರ್ತೇನೆ. ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ಸ್ಥಳೀಯ ಗೋತಳಿ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮಾಡಲು
ಇದು ಫೋಕಸ್ ಏರಿಯಾ ಆಗಿರುತ್ತೆ. ನೆಕ್ಸ್ಟ್ 2026 ಗುರಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಆಯ್ದ ಜಿಲ್ಲೆಗಳಲ್ಲಿ 100% ಕೃತಕ ಗರ್ಭಧಾರಣೆಯನ್ನು ತಲುಪಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ಕ್ಲಾಸ್ ನೋಡ್ತಾರೆ ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟು ಬೇರೆ ನೆಕ್ಸ್ಟ್ ಯಾವ ಟಾಪಿಕ್ ಮಾಡೋದಿದೆ ಅಂದರೆ ನನಗೆ ಕರೆಂಟ್ ಅಫೇರ್ಸ್ ಒಂದು ಮಾಡೋದಿದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕವರ್ ಮಾಡ್ತೀನಿ ಅಂತ ಹೇಳ್ತಾ ಐ ಹೋಪ್ ಇದು ನಿಮಗೆ ಯೂಸ್ ಆಗೇ ಆಗುತ್ತೆ. ಸರಿಗೆ ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.